ಹಲೋ ಎವ್ರಿವನ್ ಚಾಕ್ಲೇಟ್ಸು ಮತ್ತು ಹೊರಗಡೆ ಐಸ್ ಕ್ರೀಮು ಅದೆಲ್ಲ ತಿನ್ನೋದ್ರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಕಷಾಯ. ಸೊ ಇವಾಗ ಸೀಸನ್ಗೆ ತಕ್ಕನಾಗೆ ಒಂದು ಕಷಾಯ ಮಾಡೋಣ. ಸೊ ಮಕ್ಕಳಿಗೆ ಇವಾಗ ಕೆಮ್ಮು ನೆಗಡಿ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಒಂದು ಕಷಾಯ ಮಾಡೋಣ. ಸೊ ಇದು ಟೆಸ್ಟ್ ಆ್ಯಂಡ್ ಟ್ರಯಲ್ಡು. ನನ್ನ ಮಗಳಿಗೆ ತುಂಬ ಕೆಮ್ಮು ಬರೋದು. ಸೊ ಈ ಕಷಾಯ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ಆರಾಮಾಗಿದೆ. ಸೊ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಸಿಂಪಲ್ ನೋಡಿ, 5 ಬೇಕಾಗಿರುವಂಥದ್ದು 5 ಇಂಗ್ರೀಡಿಯೆಂಟ್ಸು. 1 ಲವಂಗ, 2ನೇದು ಮೆಣಸು, 3ನೇದು ತುಳಸಿ ಎಲೆ, ಹಾಗೆ 4ನೇದು ಪಲಾವ್ ಎಲೆ, ಹಾಗೆ ಜೇನುತುಪ್ಪ. ನಮ್ಗೆ ಬೇಕಿರೋದು ಇಷ್ಟೇನೆ. ಸೊ ನಾನಿಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿ ಬಂದು 1 ಮಗುಗೆ 1 ಟೈಮ್ಗೆ, ಅಂದರೆ ಒಂದು 7 ಇಯರ್ಸ್ 8 ಇಯರ್ಸ್ ಮಗುಗೆ 1 ಟೈಮಿಗೆ ಕುಡಿಯೋಷ್ಟು ಕಷಾಯ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವಿವಾಗ. ಸೊ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ 1 ಗ್ಲಾಸ್ ನೀರನ್ನ ಕಾಯೋದಕ್ಕೆ ಅಂತ ಇಡೋಣ. ಅದು ಕಾದ ಮೇಲೆ ಕಾಯಿಲಿ, ಅದು ಹಾಗೆ ಹಾಕೋದು ಬೇಡ. ಸ್ವಲ್ಪ ಕಾಯ್ದ ಮೇಲೆ ಅದಕ್ಕೆ 5 ಮೆಣಸು, ಹಾಗೆ 3ರಿಂದ 4 ಲವಂಗ, ಹಾಗೆ ತುಳಸಿನ ಕಿತ್ತು ಒಂದು 5 ಮಿನಿಟ್ಸು ನೀರಲ್ಲಿ ನೆನೆಸಿ ಚೆನ್ನಾಗಿ ವಾಶ್ ಮಾಡಿರೋ ಅಂತಹ ತುಳಸಿ, ಫ್ರೆಶ್ ತುಳಸಿ. ಹಾಗೆಯೇ ಪಲಾವ್ ಎಲೆ, ನಮಗೆ 1 ಫುಲ್ ಪಲಾವ್ ಎಲೆ ಬೇಡ, ಹಾಫ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು 1 ಟೈಮಿಗೆ ಮಾಡ್ತಾರೋ ಅಂಥ ಕಷಾಯ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ಚೆನ್ನಾಗಿ ಕುದಿಬೇಕು ಇದು. ಸೊ 1 ಗ್ಲಾಸ್ ಇರೋವಂಥ ನೀರು ಹಾಫ್ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಬೇಕು. ಅದ್ರದ್ದು ರಸ ಎಲ್ಲ ಚೆನ್ನಾಗಿ ಏನಿರುತ್ತೆ ನೀರಿಗೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ಹಾಫ್ ಗ್ಲಾಸ್ ಆಗೋವರೆಗೂ ಕುದಿಬೇಕು. ಹಾಫ್ ಗ್ಲಾಸ್ ಆಗಾದಮೇಲೆ ಅದನ್ನು ಸ್ವಲ್ಪ ವಾರ್ಮ್ ಆಗೋದಕ್ಕೆ ಬಿಡಿ, ಸ್ವಲ್ಪ ಅಷ್ಟೇ. ಯಾಕಂದರೆ ಜೇನುತುಪ್ಪ ಮಿಕ್ಸ್ ಮಾಡೋದ್ರಿಂದ ತುಂಬ ಬಿಸಿ ಇರೋದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಬಾರ್ದು. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಅಷ್ಟರಲ್ಲಿ ಗ್ಲಾಸು ಜೇನುತುಪ್ಪ ರೆಡಿ ಮಾಡ್ಕೊಳ್ಳಿ. ಸೊ ಗ್ಲಾಸಿಗೆ ಇವಾಗ ಹಾಫ್ ಗ್ಲಾಸ್ ಆಫ್ ಕಷಾಯ ಅಂತ ಹೇಳಿದ್ರೆ ಅದಕ್ಕೆ ನೀವು 2 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಳಿ, ಮಕ್ಳಿಗೆ ಕೊಡೋದಿದ್ರೆ. ಯಾಕಂದರೆ ಸ್ವಲ್ಪ ಘಾಟ್ ಇರುತ್ತೆ, ಜೇನುತುಪ್ಪ ಮಿಕ್ಸ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಕಷಾಯ ರೆಡಿಯಾಗಿದೆ. ಮಕ್ಳಿಗೆ ಕೊಡಿ, ಮಕ್ಳಿಗೆ ಮಾತ್ರನ ಇಲ್ಲ, ದೊಡ್ಡವ್ರಿಗೂ ಕೊಡಿ, ಏನು ತೊಂದರೆ ಇಲ್ಲ. ಸೊ ಕೆಮ್ಮು ಕಫ ಏನೇ ಇದ್ರೂ ಮಕ್ಕಳು ಸೇಫಾಗಿರ್ತಾರೆ. ಸೊ ಈ ಸೀಸನಲ್ಲಿ ಈಗಂತೂ ಬಿಸಿಲ ಮಳೆನ ಚಳಿನ ಅನ್ನೋದೇ ಗೊತ್ತಾಗ್ತಿಲ್ಲ, ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಸೊ ಮಕ್ಳಿಗೆ ಇದನ್ನು ಕೊಡಿ, ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕೊಡಿ ಅಥವಾ ಮಲ್ಕೊಳ್ಳೋ ಟೈಮಲ್ಲಿ ಕೊಡಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಯಾವುದೇ ಥರ ಚಾರ್ಜಸ್ ಇಲ್ಲ. ಈ ಥರ ಇನ್ನೂ ಸಾಕಷ್ಟು ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.